ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಒಂದು ರುಚಿಯಾಗಿರುವಂತಹ ಕಾಯಿ ಚಟ್ನಿ ಹೇಗೆ ಮಾಡೋದಂತ ನೋಡೋಣ. ಇದನ್ನು ಜಸ್ಟ್ 5 ಮಿನಿಟ್ಸಲ್ಲಿ ವಿತ್ ಮಿನಿಮಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಚಟ್ನಿ ರೆಡಿ ಮಾಡ್ಬೋದು. ಬನ್ನಿ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಂದು 3-4 ಸ್ಪೂನಷ್ಟು ಕಡಲೆ, ಹಸಿ ತೆಂಗಿನಕಾಯಿ 1/4 ಕಪ್ಪು, ಹಾಗೆ 3 ಹಸಿಮೆಣಸಿನಕಾಯಿ, 1-2 ಬೆಳ್ಳುಳ್ಳಿ ಹೆಸಳು, ಹಾಗೆ ಕೊತ್ತಂಬರಿ, ಹಾಗೆ ಕರಿಬೇವಿನ ಸೊಪ್ಪು ಇಷ್ಟಿದ್ದರೆ ಸಾಕು. ಸೊ ಮೊದಲನೇದಾಗಿ ನಾವು ಹಸಿ ತೆಂಗಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕಾಗತ್ತೆ. ಸೊ ಅದಾದ ನಂತರ ಒಂದು 3-4 ಸ್ಪೂನಷ್ಟು ಕಡಲೆ, ಹುರಿಗಡಲೆ ಅಂತ ಕೂಡ ಕರೀತಾರೆ. ಸೊ ಹುರಿಗಡಲೆ ಹಾಕ್ಕೋಬೇಕಾಗತ್ತೆ. ಸೊ ಅದಾದ ನಂತರ ಒಂದು 3-4 ಹಸಿಮೆಣಸಿನ್ಕಾಯಿನ ಹಾಕ್ಕೋಬೇಕಾಗತ್ತೆ. ನಿಮಗೆ ಖಾರ ಜಾಸ್ತಿ ಬೇಕಾಗಿದ್ದರೆ ಒಂದು 5 ಹಸಿಮೆಣಸಿನ್ಕಾಯಿನ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕಬೇಕು. ಹಾಗೆ ನಮಗೆ ಬೆಳ್ಳುಳ್ಳಿ ಒಂದು 2 ಹೆಸರಷ್ಟು ಬೆಳ್ಳುಳ್ಳಿನ ಕೂಡ ಹಾಕ್ಕೋಬೇಕಾಗತ್ತೆ. ಅದಾದ ನಂತರ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೋಬೇಕಾಗತ್ತೆ. ಸೊ ಇದೆಲ್ಲ ಹಾಕ್ಕೊಂಡಾದ ನಂತರ ನಿಮಗೆ ಚಟ್ನಿ ಸ್ವಲ್ಪ ಗಟ್ಟಿಯಾಗಿ ಬೇಕಿತ್ತು ಅಂತಂದರೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ಳಿ, ಅಥವಾ ನಿಮಗೆ ತೆಳುವಾದ ಚಟ್ನಿ ಬೇಕು ಅಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ. ಸೊ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾದ ನಂತರ ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಸೊ ನಾನು ತರಿಯಾಗಿ ರುಬ್ಕೋಬೇಕು ಇದನ್ನು. ಆ್ಯಕ್ಚುಲಿ ನಾನು ಕೂಡ ತರಿಯಾಗಿ ರುಬ್ಕೊಂಡಿದ್ದೀನಿ. ಸೊ ತುಂಬ ಪೇಸ್ಟ್ ಥರ ಇದ್ದರೆ ಚೆನ್ನಾಗಾಗಲ್ಲ. ಸೊ ತರಿಯಾಗಿ ರುಬ್ಕೊಂಡು ಅದಾದ ನಂತರ ಒಂದು ಪ್ಯಾನ್ಗೆ ಒಂದು 3-4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಸಾಸಿವೆ ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕ್ಬಿಟ್ಟು ನಾವು ರುಬ್ಬಿರೋ ಚಟ್ನಿನ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಎಣ್ಣೆಗೆ ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನು 1 ನಿಮಿಷ ನೀವು ಲೋ ಫ್ಲೇಮಲ್ಲಿ ಸ್ವಲ್ಪ ಬಿಸಿ ಆಗೋ ತನಕ ಬಿಟ್ಟರೆ ಸಾಕು. ಸೊ ಅದಾದ ನಂತರ ನಮ್ಮ ಚಟ್ನಿ ರೆಡಿ ಆಯಿತು. ಸೊ ಇದನ್ನು ನೀವು ದೋಸೆಗೆ, ಇಡ್ಲಿಗೆ, ಅಥವಾ ಪೊಂಗಲ್ ಅಥವಾ ಬೇರೆ ಬ್ರೇಕ್ಫಾಸ್ಟ್ ಐಟಮ್ಸ್, ಪಲಾವ್ ಎಲ್ಲದಕ್ಕೂ ಕೂಡ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಫಾರ್ ಶ್ಯೂರ್ ನೀವು ಇದನ್ನು ಒಂದು ಸತಿ ಮಾಡಿದ್ರೆ ಪದೇ ಮಾಡ್ತಾನೆ ಇರ್ತೀರ. ಸೊ ಇದೇ ಥರದ ಕ್ವಿಕ್ ಐಟಮ್ಸ್ ನಿಮಗೂ ಬೇಕು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.